ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಕನ್ನಡ ಫುಡ್ ಡೈರಿ. ಫ್ರೆಂಡ್ಸ್, ಇವತ್ತು ನಾನು ನಿಮಗೋಸ್ಕರ ಸೂಪರ್ ಡಿಲಿಷಿಯಸ್ ಆದ ಡೆಸರ್ಟ್ ರೆಸಿಪಿ, ಇನ್ನು ಅದರ ಜೊತೆಗೆ ಕ್ಯಾರಮೆಲ್ ಸಾಸನ್ನು ಹೇಗೆ ಮಾಡೋದಂತನೂ ಶೇರ್ ಮಾಡ್ಕೊಳ್ತೇನೆ. ನಿಮಗೆ ಈ ಡೆಸರ್ಟನ್ನು ಕಡಿಮೆ ಇಂಗ್ರೀಡಿಯೆಂಟ್ಸ್ಗಳೊಂದಿಗೆ ಫಟಾಫಟ್ ಮಾಡಬಹುದು. ಫ್ರೆಂಡ್ಸ್, ಇನ್ನೂ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಪ್ರೆಸ್ ಮಾಡಲು ಮರಿಬೇಡಿ. ಬನ್ನಿ ಫ್ರೆಂಡ್ಸ್, ರೆಸಿಪಿಯನ್ನು ಸ್ಟಾರ್ಟ್ ಮಾಡುವ. ಈ ಡೆಸರ್ಟ್ ಮಾಡಲಿಕ್ಕೆ ಮೊದಲಿಗೆ ನೀವು ಕ್ಯಾರಮೆಲ್ ಸಾಸನ್ನು ಪ್ರಿಪೇರ್ ಮಾಡಬೇಕು. ಕ್ಯಾರಮೆಲ್ ಸಾಸ್ ಮಾಡಲಿಕ್ಕೆ 1 ಕಪ್ ಅಷ್ಟು ಸಕ್ಕರೆಯನ್ನು ತೆಗೆದುಕೊಳ್ಳಿ. ಈಗ ಗ್ಯಾಸ್ ಫ್ಲೇಮನ್ನು ಲೋ ಅಲ್ಲಿಟ್ಟು ಸಕ್ಕರೆಯನ್ನು ಮೆಲ್ಟ್ ಆಗಲಿಕ್ಕೆ ಬಿಡಿ. ಕ್ಯಾರಮೆಲ್ ಸಾಸ್ ಪ್ರಿಪೇರ್ ಮಾಡುವಾಗ ಗ್ಯಾಸ್ ಫ್ಲೇಮನ್ನು ಲೋ ಅಲ್ಲೇ ಇಟ್ಕೊಳ್ಳಿ, ಇಲ್ಲಾಂದರೆ ಸಕ್ಕರೆ ಬರ್ನ್ ಆಗುವ ಚಾನ್ಸ್ ಇರುತ್ತೆ. ಇನ್ನು ಸಕ್ಕರೆ ಬರ್ನ್ ಆದರೆ ಕ್ಯಾರಮೆಲ್ನ ಟೇಸ್ಟ್ ಕಹಿ ಆಗ್ತದೆ. ಇನ್ನು ಸಕ್ಕರೆ ಕಂಪ್ಲೀಟ್ ಆಗಿ ಮೆಲ್ಟ್ ಆದಮೇಲೆ ಇದಕ್ಕೆ 2 ಟೇಬಲ್ ಸ್ಪೂನ್ನಷ್ಟು ಸಾಲ್ಟೆಡ್ ಬಟರನ್ನು ಆ್ಯಡ್ ಮಾಡಿಕೊಳ್ಳಿ. ಬಟರ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಫ್ರೆಂಡ್ಸ್, ಇನ್ನು ನೀವು ಏನು ಮಾಡಬೇಕಂದ್ರೆ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡಿಕೊಂಡು ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ. ನಮ್ಮ ಕ್ಯಾರಮೆಲ್ ಬಿಸಿ ಇರೋದ್ರಿಂದ ಬಟರ್ ಚೆನ್ನಾಗಿ ಮೆಲ್ಟ್ ಆಗ್ತದೆ. ಇನ್ನು ಇದಕ್ಕೆ 3/4 ಕಪ್ ಅಷ್ಟು ಫ್ರೆಶ್ ಕ್ರೀಮನ್ನು ಆ್ಯಡ್ ಮಾಡಿಕೊಳ್ಳಿ. ಫ್ರೆಶ್ ಕ್ರೀಮನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಫ್ರೆಶ್ ಕ್ರೀಮನ್ನು ಸೇರಿಸುವಾಗಲೂ ಅಷ್ಟೇ ಗ್ಯಾಸ್ ಫ್ಲೇಮ್ ಆಫ್ ಮಾಡಿಕೊಂಡೇ ಸೇರಿಸ್ಕೊಳ್ಬೇಕು. ನೋಡಿ ಫ್ರೆಂಡ್ಸ್, ನಮ್ಮ ಕ್ಯಾರಮೆಲ್ ಸಾಸ್ ರೆಡಿಯಾಗಿದೆ. ಈ ಸಾಸಿಂದ ನೀವು ಎಷ್ಟೋ ಡೆಸರ್ಟ್ಗಳನ್ನು ಮಾಡಬಹುದು. ಇನ್ನು ಈ ಕ್ಯಾರಮೆಲ್ ಸಾಸನ್ನು ಒಂದು ಏರ್ಟೈಟ್ ಕಂಟೈನರ್ಗೆ ಹಾಕ್ಕೊಂಡು ಸ್ಟೋರ್ ಮಾಡ್ಕೊಳ್ಬಹುದು. ಇನ್ನು ಡೆಸರ್ಟ್ನ ಕ್ರೀಮನ್ನು ರೆಡಿ ಮಾಡುವ. ಇದಕ್ಕೆ ನಾನು ಒಂದು ಬೌಲ್ನಲ್ಲಿ 1 ಕಪ್ ಅಷ್ಟು ಫ್ರೆಶ್ ಕ್ರೀಮನ್ನು ತೆಗೆದುಕೊಂಡಿದ್ದೇನೆ. ನಾನು ಫ್ರೆಶ್ ಕ್ರೀಮ್ನ ದಪ್ಪ ಇರುವ ಕ್ರೀಮನ್ನು ಮಾತ್ರ ಯೂಸ್ ಮಾಡಿದ್ದೇನೆ. ಅದರ ನೀರು ಥರ ಇರ್ತದಲ್ಲ, ಅದನ್ನು ನಾನು ಯೂಸ್ ಮಾಡಲಿಲ್ಲ. ಇನ್ನು ಈ ಕ್ರೀಮನ್ನು ಸ್ವಲ್ಪ ಬೀಟ್ ಮಾಡಿಕೊಳ್ಳುವ. ಇನ್ನು ಕ್ರೀಮನ್ನು ಬೀಟ್ ಮಾಡಲಿಕ್ಕೆ ಎಲೆಕ್ಟ್ರಿಕ್ ಬೀಟರೇ ಬೇಕಂತಿಲ್ಲ. ನಿಮ್ಮಲ್ಲಿ ಹ್ಯಾಂಡ್ ವಿಸ್ಕ್ ಇದ್ದರೆ ಅದನ್ನು ಬಳಸಿ. ಹ್ಯಾಂಡ್ ವಿಸ್ಕಲ್ಲಿ ಸಹ ಕ್ರೀಮ್ ಚೆನ್ನಾಗಿ ಬೀಟ್ ಆಗ್ತದೆ. ನಾವೀಗ ರೆಡಿ ಮಾಡಿದ ಕ್ಯಾರಮೆಲ್ ಸಾಸನ್ನು ನಾನು ಈ ಕ್ರೀಮಿಗೆ 4 ಚಮಚದಷ್ಟು ಆ್ಯಡ್ ಮಾಡ್ಕೊಳ್ತೇನೆ. ನಿಮಗೆ ಸಿಹಿ ಎಷ್ಟು ಬೇಕಂತ ನೋಡಿಕೊಂಡು ಕ್ಯಾರಮೆಲ್ ಸಾಸನ್ನು ಆ್ಯಡ್ ಮಾಡಿಕೊಳ್ಳಿ. ಕ್ಯಾರಮೆಲ್ ಸಾಸನ್ನು ಸೇರಿಸ್ಕೊಂಡಾದ್ಮೇಲೆ ಇದನ್ನು ಚೆನ್ನಾಗಿ ಬೀಟ್ ಮಾಡಿಕೊಳ್ಳುವ. ನಾನು ಕ್ಯಾರಮೆಲ್ ಸಾಸನ್ನು ಈ ಕ್ರೀಮ್ನೊಂದಿಗೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸಿಹಿ ನೋಡುವಾಗ ನನಗೆ ಸಿಹಿ ಸ್ವಲ್ಪ ಕಡಿಮೆ ಇದ್ದಾಗೆ ಉಂಟು. ಅದಕ್ಕೆ ನಾನು ಇನ್ನೂ 3 ಚಮಚದಷ್ಟು ಕ್ಯಾರಮೆಲ್ ಸಾಸನ್ನು ಸೇರಿಸ್ಕೊಳ್ತಿದ್ದೇನೆ. ನೀವು ಸಹ ಹೀಗೇನೆ ಸಿಹಿ ಎಷ್ಟು ಬೇಕಂತ ನೋಡಿಕೊಂಡು ಕ್ಯಾರಮೆಲ್ ಸಾಸನ್ನು ಸೇರಿಸ್ಕೊಳ್ಳಿ. ಕ್ಯಾರಮೆಲ್ ಸಾಸನ್ನು ಸೇರಿಸ್ಕೊಂಡಾದ್ಮೇಲೆ ನಾವು ಚೆನ್ನಾಗಿ ಇದನ್ನು ಬೀಟ್ ಮಾಡಿಕೊಳ್ಳುವ. ಇನ್ನು ನಾವು ಎಷ್ಟು ಬೀಟ್ ಮಾಡ್ಕೊಳ್ಬೇಕಂದ್ರೆ ನಮ್ಮ ಕ್ರೀಮ್ ಸಾಫ್ಟ್ ಪೀಕ್ ಫಾರ್ಮ್ಗೆ ಬರುವ ತನಕ ನಾವು ಬೀಟ್ ಮಾಡ್ಕೊಳ್ಬೇಕು. ಫ್ರೆಂಡ್ಸ್, ನಮ್ಮ ಕ್ರೀಮ್ ರೆಡಿಯಾಗಿದೆ, ನಮ್ಮ ಕ್ಯಾರಮೆಲ್ ಸಾಸ್ ರೆಡಿಯಾಗಿದೆ. ಇನ್ನು ನಾವು ಒಂದು ಪುಡ್ಡಿಂಗ್ ಟ್ರೇಯಲ್ಲಿ ಪುಡ್ಡಿಂಗನ್ನು ಸೆಟ್ ಮಾಡುವ. ಮೊದಲಿಗೆ ನಾನು ಒಂದು ಪುಡ್ಡಿಂಗ್ ಟ್ರೇಯಲ್ಲಿ ವೆನಿಲಾ ಕೇಕನ್ನು ಇಡ್ತೇನೆ. ಈ ವೆನಿಲಾ ಕೇಕ್ ಹೋಮ್ ಮೇಡ್ ವೆನಿಲಾ ಕೇಕ್ ಆಗಿದೆ. ಇದರ ರೆಸಿಪಿ ಬೇಕಿದ್ರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಹಾಕ್ತೇನೆ. ಫ್ರೆಂಡ್ಸ್, ಈ ವೆನಿಲಾ ಕೇಕ್ ಬೇಕರಿಗಿಂತನೂ ತುಂಬಾ ಚೆನ್ನಾಗಿದೆ. ನಿಮಗೆ ಇದರ ರೆಸಿಪಿ ಬೇಕಿದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಚೆಕ್ ಮಾಡಿಕೊಳ್ಳಿ. ಕ್ಯಾರಮೆಲ್ ಸಾಸಿಂದ ನಾನು ಕೇಕ್ನ ಮೇಲೆ ಈ ಥರ ಲೈನ್ ಹಾಕ್ಕೊಳ್ತೇನೆ. ಇನ್ನು ನಾವು ಈಗ ರೆಡಿ ಮಾಡಿದ ಕ್ರೀಮನ್ನು ಇದರ ಮೇಲೆ ಹಾಕ್ಕೊಳ್ಬೇಕು. ಕ್ರೀಮ್ ಹಾಕೊಂಡ್ಮೇಲೆ ನಾವು ಈ ಕ್ರೀಮನ್ನು ಈವನ್ಲಿ ಸ್ಪ್ರೆಡ್ ಮಾಡಿಕೊಳ್ಳುವ. ಇನ್ನು ನಾನು ಈ ಕ್ರೀಮ್ನ ಮೇಲೆ ಕೇಕ್ನ ಸೆಕೆಂಡ್ ಲೇಯರನ್ನು ಇಡ್ತೇನೆ. ನಾವು ಮೊದಲ ಲೇಯರಲ್ಲಿ ಮಾಡಿದ ಹಾಗೇನೆ ಇನ್ನು ನಾವು ಎಲ್ಲವನ್ನು ರಿಪೀಟ್ ಮಾಡುವ. ಕ್ರೀಮನ್ನು ಈವನ್ಲಿ ಸ್ಪ್ರೆಡ್ ಮಾಡ್ಕೊಂಡಾದ್ಮೇಲೆ
ಇನ್ನು ಈ ಕ್ರೀಮ್ನ ಮೇಲೆ ನಿಮಗೆ ಇಷ್ಟ ಇರುವ ಥರ ನೀವು ಡಿಸೈನ್ ಮಾಡ್ಕೊಳ್ಳಿ. ನಾನು ಕ್ಯಾರಮೆಲ್ ಸಾಸಿಂದ ಈ ಥರ ಲೈನ್ ಹಾಕೊಳ್ತೇನೆ. ನಿಮಗೆ ಇದೇ ಥರ ಮಾಡಬೇಕಂತ ಇಲ್ಲ, ನಿಮಗೆ ಇಷ್ಟ ಇರುವ ಥರ ನೀವು ಮಾಡಬಹುದು. ನಾನೊಂದು ಟೂತ್ ಪಿಕ್ನಿಂದ ಈ ಥರ ಡಿಸೈನ್ ಮಾಡ್ಕೊಳ್ತೇನೆ. ಇದು ಮಾಡಲಿಕ್ಕೆ ಎಷ್ಟು ಈಸಿಯೋ ನೋಡಲಿಕ್ಕೆ ಅಷ್ಟೇ ಸುಂದರವಾಗಿ ಕಾಣ್ತದೆ. ಇನ್ನು ಸ್ವಲ್ಪ ಪ್ರೆಸೆಂಟೇಬಲ್ ಕಾಣಲಿಕ್ಕೆ ನಾನು ಕೇಕ್ ಕ್ರಮ್ಸಿಂದ ಈ ಥರ ಗಾರ್ನಿಷ್ ಮಾಡ್ಕೊಳ್ತೇನೆ. ನೋಡಿದ್ರಲ್ಲ ಫ್ರೆಂಡ್ಸ್, ಈ ಡೆಸರ್ಟ್ ಎಷ್ಟು ಸಿಂಪಲ್ ಆ್ಯಂಡ್ ಈಸಿ ಆಗಿದೆ ಅಂತ. ಇನ್ನು ಇದು ತಿನ್ನಲಿಕ್ಕೆ ತುಂಬಾನೇ ಟೇಸ್ಟಿಯಾಗಿದೆ. ಫ್ರೆಂಡ್ಸ್, ಈ ರೆಸಿಪಿಯನ್ನೊಮ್ಮೆ ನೀವು ಟ್ರೈ ಮಾಡಿ ನೋಡಿ, ಖಂಡಿತವಾಗಿಯೂ ನಿಮ್ಗೆಲ್ಲರಿಗೂ ಇಷ್ಟ ಆಗಬಹುದು. ಈ ಡೆಸರ್ಟ್ ಅನ್ನು ಫ್ರಿಜ್ಜಲ್ಲಿಟ್ಟು ಚಿಲ್ ಮಾಡಿಕೊಂಡು ಸರ್ವ್ ಮಾಡ್ಕೊಳ್ಳಿ. ಚಿಲ್ ಮಾಡ್ಕೊಂಡು ತಿನ್ನಲಿಕ್ಕೆ ಇನ್ನೂ ಟೇಸ್ಟಿ ಆಗ್ತದೆ. ಫ್ರೆಂಡ್ಸ್, ನಿಮಗೆ ಈ ರೆಸಿಪಿ ಇಷ್ಟ ಆದರೆ ಪ್ಲೀಸ್ ನಮ್ಮ ಚಾನಲನ್ನು ಲೈಕ್ ಮಾಡಿ. ಈ ರೆಸಿಪಿಯನ್ನು ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗಳಿಗೆಲ್ಲ ಶೇರ್ ಮಾಡಿಕೊಳ್ಳಿ. ಇನ್ನು ನೀವು ಈ ರೆಸಿಪಿಯನ್ನು ಟ್ರೈ ಮಾಡಿದರೆ ಕಮೆಂಟ್ ಮೂಲಕ ತಿಳಿಸಲು ಮರಿಬೇಡಿ. ಇನ್ನು ನಮ್ಮನ್ನು ಸಬ್ಸ್ಕ್ರೈಬ್ ಮಾಡಿದ ಪ್ರತಿಯೊಬ್ಬರಿಗೂ ತುಂಬಾನೇ ಥ್ಯಾಂಕ್ಸ್ ಹೇಳ್ತೇನೆ.